Hi everyone, welcome to mathematics class. Previous class we learned about what is geometry. ಹಾಗೆ ನಾವು ಇಂಟ್ರಡಕ್ಷನ್ ಟು ಜಿಯೋಮೆಟ್ರಿ ಹಾಗಾದ್ರೆ ನಾವು ನಮ್ಮ ಏನ್ಷಿಯಂಟ್ ಗಳು ಹೇಗೆ ಜಿಯೋಮೆಟ್ರಿ ನ ಯೂಸ್ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಜಿಯೋಮೆಟ್ರಿ ಅಂತಂದ್ರೆ ಜಿಯೋ ಮೀನ್ಸ್ ಅರ್ತ್ ಅಂಡ್ ಮೆಟ್ರಿ ಮೀನ್ಸ್ ಮೆಜರ್ಮೆಂಟ್ ಅಂತಂದ್ರೆ ಮೆಜರ್ಮೆಂಟ್ ಆಫ್ ಲ್ಯಾಂಡ್ ಅರ್ತ್ known as geometry. ನಾವು ನೋಡ್ಬೋದು. ಹಾಗೆ ಫಸ್ಟ್ ಜಿಯೋಮೆಟ್ರಿ ನ ಇಂಟ್ರೊಡ್ಯೂಸ್ ಮಾಡಿದ್ರು ಥೇಲ್ಸ್ ಬೈ ದ ಪ್ರೂಫ್. ಯಾವುದು ಪ್ರೂಫ್? ಅದು ಪ್ರೂಫ್ ಅಂತಂದ್ರೆ ಏನಿಲ್ಲ, ಒಂದು ಸರ್ಕಲ್ ನಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ನಲ್ಲಿ ಒಂದು ರೇಡಿಯಸ್ ಇರ್ತದೆ. ಆ ರೇಡಿಯಸ್ ಅಂತಂದ್ರೆ ಒಂದು ಸೆಂಟರ್ ಮೇಲೆ ಕೋಇನ್ಸೈಡ್ ಆಗಿ ಒಂದು ಲೈನ್ ಇಸ್ ಪಾಸ್ ಆಗುತ್ತೆ. ಅದನ್ನ ನಾವು ಡಯಾಮೀಟರ್ ಅಂತೀವಿ. ಆ ಡಯಾಮೀಟರ್ ಬೈಸೆಕ್ಟ್ ಟು ಈಕ್ವಲ್ ಪಾರ್ಟ್ ಅಂತಂದ್ರೆ ಇದು ಒಂದು ಈಕ್ವಲ್ ಪಾರ್ಟ್, ಇದು ಒಂದು ಈಕ್ವಲ್ ಪಾರ್ಟ್. ಹೀಗೆ ಫಸ್ಟ್ ಥೇಲ್ಸ್ ಅನ್ನೋರು ಒಂದು ಪ್ರೂಫ್ ಮಾಡ್ತಾರೆ. ಇದು ಒಂದು ಜಿಯೋಮೆಟ್ರಿ ನ ಮೊದಲ ಒಂದು ಪ್ರೂಫ್. ನೆಕ್ಸ್ಟ್ ಈ ಯೂಕ್ಲಿಡ್ ಅನ್ನೋರು ಎಲ್ಲಾ ತರಹದ ಜಿಯೋಮೆಟ್ರೀಸ್ ನ ತಗೊಂಡು ಜಿಯೋಮೆಟ್ರೀಸ್ ನ ನಾಲೆಡ್ಜ್ ನ ತಗೊಂಡು ಒಂದು ಸೆಟ್ ಆಫ್ 13 ಬುಕ್ಸ್ ನ ಮಾಡ್ತಾರೆ. ಆ ಸೆಟ್ ಆಫ್ 13 ಬುಕ್ಸ್ ನಾವು ಹೇಳ್ತೀವಿ ಎಲಿಮೆಂಟ್ಸ್ ಅಂತ ನಾವು ನೇಮ್ ಕೊಡ್ತಾರೆ. ಓಕೆನಾ? ಈ ಎಲಿಮೆಂಟ್ ಅನ್ನೋ ಬುಕ್ ಅಲ್ಲಿ 13 ಸೆಟ್ ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅವ್ರು ಏನೇನ್ ಮಾಡಿದ್ದಾರೆ ಅಂತಂದ್ರೆ ಡೆಫಿನೇಷನ್ಸ್ ನ ಕೊಡ್ತಾ ಹೋಗಿದ್ದಾರೆ, ಆಕ್ಸಿಮ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ, ಪಾಸ್ಟುಲೇಟ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ, ಹಾಗೆ ಅವಕ್ಕೆಲ್ಲ ಪ್ರೂಫ್ಸ್ ಕೊಡ್ತಾ ಹೋಗಿದ್ದಾರೆ. ಅಂತಂದ್ರೆ ಈ ಒಂದು ಎಲಿಮೆಂಟ್ಸ್ ನಲ್ಲಿ ಅಥವಾ ಈ ಒಂದು 13 ಸೆಟ್ ಆಫ್ ಬುಕ್ಸ್ ಎಲಿಮೆಂಟ್ಸ್ ಅಲ್ಲಿ ನಾವು ಡೆಫಿನೇಷನ್ಸ್ ನೋಡ್ತಾ ಹೋಗ್ತೀವಿ, ಆಕ್ಸಿಮ್ಸ್ ನೋಡ್ತಾ ಹೋಗ್ತೀವಿ, ಪಾಸ್ಟುಲೇಟ್ಸ್ ಅಂತ ನೋಡ್ತಾ ಹೋಗ್ತೀವಿ, ಹಾಗೆ ಪ್ರೂಫ್ ಅಂತ ನೋಡ್ತಾ ಹೋಗ್ತೀವಿ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ನೋಡ್ತಾ ಇದ್ದು ಡೆಫಿನೇಷನ್ಸ್ ನ ನೋಡ್ತಾ ಇದ್ವಿ. ಈ ಎಲಿಮೆಂಟ್ಸ್ ಅನ್ನೋ ಬುಕ್ ಅಲ್ಲಿ 23 ಡೆಫಿನೇಷನ್ಸ್ ಇದಾವೆ. ಆದ್ರೆ ಈ ಒಂದು ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ ಜಿಯೋಮೆಟ್ರಿ ಅಲ್ಲಿ ನಮಗೆ ಕೊಟ್ಟಿರೋದು ಎಷ್ಟು? 7 ಕೊಟ್ಟಿದ್ದಾರೆ. ನಾನು ವಿ ಆರ್ ಲರ್ನ್ ಆಲ್ರೆಡಿ 6 ಡೆಫಿನೇಷನ್ಸ್ ಫ್ರಮ್ ದಿ ಎಲಿಮೆಂಟ್ಸ್. ನೋಡ್ತಾ ಹೋದ್ವಾ ಯಾವ್ಯಾವಪ್ಪ ಡೆಫಿನೇಷನ್ಸ್? ಏನೇನ್ ಯೂಕ್ಲಿಡ್ ಏನೇನ್ ಡೆಫಿನೇಷನ್ ಕೊಡ್ತಾ ಹೋದ್ರು ಅಂತಂದ್ರೆ ಪಾಯಿಂಟ್ಸ್ ಬಗ್ಗೆ ಕೊಡ್ತಾ ಹೋದ್ರು, ಹಾಗೆ ಲೈನ್ಸ್, ಸರ್ಫೇಸಸ್ ಅಂಡ್ ಎಡ್ಜಸ್ ಅಂಡ್ ಆಲ್ಸೋ ಲಾಸ್ಟ್ಲಿ ದ ಪ್ಲೇನ್ ಸರ್ಫೇಸಸ್. ಈ ಪ್ಲೇನ್ ಸರ್ಫೇಸಸ್ ಈ 7 ಡೆಫಿನೇಷನ್ ಆಗಿದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಏನ್ ಕೊಟ್ರು? ಪಾಯಿಂಟ್ ಹ್ಯಾಸ್ ನೋ ಪಾರ್ಟ್. ಅಂದ್ರೆ ಪಾರ್ಟ್ ಅಂತಂದ್ರೆ ಅದಕ್ಕೆ ಲೆಂತ್ ಇರುತ್ತೆ, ಬೆಳ್ತ್ ಇರುತ್ತೆ, ಆ ಏರಿಯಾ ಇರುತ್ತೆ, ಅದನ್ನ ನಾವು ಪಾರ್ಟ್ ಅಂತೀವಿ. ಹಾಗೆ ಪಾಯಿಂಟ್ ಗೆ ಯಾವುದೇ ಒಂದು ರೀತಿಯ ಪಾರ್ಟ್ ಇಲ್ಲ. ಓಕೆನಾ? ದೆನ್ ಲೈನ್ಸ್ ಗೊತ್ತಿದೆ. ಲೈನ್ಸ್ ಅಂದ್ರೆ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಅಂತಂದ್ರೆ ಅರೇಂಜ್ಮೆಂಟ್ ಆಫ್ ಅಂದ್ರೆ ಪಕ್ಕನೆ ಅರೇಂಜ್ಮೆಂಟ್ ಆಗಿರೋ ಪಾಯಿಂಟ್ಸ್, ಅದು ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಹಾಗೆ ಒಂದೇ ಡೈರೆಕ್ಷನ್ ಅಲ್ಲಿ ಇನ್ ಒನ್ ಡೈರೆಕ್ಷನ್ ಅಂತಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ಸ್ ಅರೇಂಜ್ ಆಗಿದೆ, ಅದನ್ನ ನಾವು ಸ್ಟ್ರೈಟ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ? ಅದು ಥರ್ಡ್ ಆಯ್ತು. ಅದೇ ರೀತಿ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಎಂಡ್ ಪಾಯಿಂಟ್ಸ್ ದ ಪಾಯಿಂಟ್ಸ್. ಅಂದ್ರೆ ಈ ಒಂದು ಸ್ಟ್ರೈಟ್ ಲೈನ್ ಇದೆ ಅನ್ಕೊಳ್ಳಿ, ಇಲ್ಲಿ ಕೂಡ ದ ಎಂಡ್ಸ್ ಆರ್ ಪಾಯಿಂಟ್ಸ್ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಪಾಯಿಂಟ್, ಹಂಗೆ ಎಂಡ್ ಪಾಯಿಂಟ್ ಒಂದು ಪಾಯಿಂಟ್. ಓಕೆನಾ? ಅದು 4 ಡೆಫಿನೇಷನ್ಸ್ ಆಯ್ತು. ಅಂಡ್ ಸರ್ಫೇಸ್ ಅಂತ ಬಂದ್ವಿ. ಸರ್ಫೇಸ್ ಅಂತ ಬಂದ್ರೆ ಈ ಕಲೆಕ್ಟಿವ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ಸ್. ಅಂದ್ರೆ ಕಲೆಕ್ಟಿವ್ ಆಗಿ ಈ ಸ್ಟ್ರೈಟ್ ಲೈನ್ಸ್ ಫಾರ್ಮ್ ಆದಾಗ ನಮಗೆ ಒಂದು ಲೆಂತ್ ಸಿಗ್ತದೆ, ಹಾಗೆ ಬ್ರೆಡ್ ಸಿಗ್ತದೆ. ಅದನ್ನ ನಾವು ಸರ್ಫೇಸ್ ಅಂತ ಅಂತೀವಿ. ಓಕೆನಾ? ಹಾಗೆ ಈ ಸರ್ಫೇಸ್ ಅಲ್ಲಿ ಎಡ್ಜಸ್ ಇರ್ತಾವಲ್ಲ, ಎಡ್ಜಸ್ ಆರ್ ಸ್ಟ್ರೈಟ್ ಲೈನ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್ ಇದು ಒಂದು ಸರ್ಫೇಸ್ ಅಂತ ತಗೋಣ. ಇದರಲ್ಲಿ ಎಡ್ಜಸ್ ಹೇಗಿದೆ? ಸ್ಟ್ರೈಟ್ ಆಗಿದೆ ತಾನೆ. ಇದು ಸರ್ಫೇಸ್ ಆರ್ ಸ್ಟ್ರೈಟ್ ಲೈನ್ಸ್. ಓಕೆನಾ? ಅದಾದ್ಮೇಲೆ ಸೆವೆಂತ್ ಲೈನ್ಸ್ ದ ಪ್ಲೇನ್ ಸರ್ಫೇಸಸ್ ಮೇಲೆ ಇದೆ. ಹಾಗಾದ್ರೆ ಯೂಕ್ಲಿಡ್ ಈ ಪ್ಲೇನ್ ಸರ್ಫೇಸಸ್ ನ ಹೇಗೆ ಡಿಫೈನ್ ಮಾಡಿರೋ ಅಂತ ನೋಡ್ತಾವ. ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಈಗ ಯೂಕ್ಲಿಡ್ ಅನ್ನೋರು ಪ್ಲೇನ್ ಸರ್ಫೇಸ್ ನ ಹೇಗೆ ಡಿಫೈನ್ ಮಾಡ್ತಾ ಹೋಗಿದ್ದಾರೆ ಅಂತ ನೋಡ್ತಾ. ಅದೇ ನಿಮ್ಮ 7 ಡೆಫಿನೇಷನ್ಸ್. A plane surface is a surface which lies evenly with the straight lines on
itself. ಓಕೆನಾ? ಹಾಗಾದ್ರೆ ಎ ಪ್ಲೇನ್ ಸರ್ಫೇಸ್ ಇಸ್ ಎ ಸರ್ಫೇಸ್ ಅಂದ್ರೆ ಒಂದು ಸರ್ಫೇಸ್ ಇರುತ್ತೆ ವಿಚ್ ಲೈಸ್ evenly with the straight lines on itself. Suppose we take one surface. ಓಕೆನಾ? ಇದು ಒಂದು ಸರ್ಫೇಸ್ ಇದೆ. ನಮಗೆ ಕಾಣ್ತಿದ್ರೆ ಏನು? ಲೆಂತ್ ಹಾಗೆ ಬ್ರೆಡ್ತ್. ಓಕೆನಾ? ನಾವು ಇದನ್ನ ಟಿಲ್ಟ್ ಮಾಡಿದ್ರೆ, ನಾವು ಹೀಗೆ ನೋಡಿದ್ರೆ ನಮಗೆ ಕಾಣಿಸೋದು ಒನ್ ಸ್ಟ್ರೈಟ್ ಲೈನ್ ಅಂದ್ರೆ ಎಡ್ಜಸ್ ನೋಡಿದಾಗ ನಮಗೆ ಒಂದು ಸ್ಟ್ರೈಟ್ ಲೈನ್ ಕಾಣ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಇದೆಯಲ್ಲ, ಆ ಸ್ಟ್ರೈಟ್ ಲೈನ್ಸ್ ನ ಆಡ್ ಮಾಡ್ತಾ ಹೋಗೋಣ, ಅಂದ್ರೆ ಲೈನ್ಸ್ ಆನ್ ದ ಲೈನ್ ಮಾಡ್ತಾ ಹೋಗೋಣ, ಅದ್ರ ಮೇಲೆ ಹಾಕ್ತಾ ಹೋಗೋಣ. ಆಗ ನಮಗೆ ಇನ್ನೊಂದು ಸರ್ಫೇಸ್ ಕಾಣ್ತಾ ಹೋಗುತ್ತೆ. ಅಂತಂದ್ರೆ ನಮಗೆ ಸರ್ಫೇಸ್ ಕಾಣ್ತಾ ತಾನೆ, ಅಂದ್ರೆ ಲೆಂತ್ ಬ್ರೆಡ್ತ್ ಇದೆ, ಲೆಂತ್ ಇದೆ. ಹೀಗೆ ಈ ಒಂದು ಸರ್ಫೇಸ್ ಫಾರ್ಮ್ ಆಗುತ್ತಲ್ಲ, ಅದನ್ನೇ ನಾವು ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಹೇಗೆಂತಂದ್ರೆ ಒಂದು ಸರ್ಫೇಸ್ ಇರುತ್ತೆ, ಸರ್ಫೇಸ್ಗೆ ಬ್ರೆಡ್ತ್ ಇರುತ್ತೆ, ಲೆಂತ್ ಇರುತ್ತೆ. ಅದನ್ನ ನಾವು ಟಿಲ್ಟ್ ಮಾಡ್ತಾ ಹೋದಾಗ ನಮಗೆ ಕಾಣೋದು ಒಂದ್ ಲೈನ್, ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಅಂತ ಇರ್ತದೆ. ಆ ಸ್ಟ್ರೈಟ್ ಲೈನ್ ಕೂಡ ನಾವು ಆಡ್ ಮಾಡ್ತಾ ಅಂದ್ರೆ ಕೋಇನ್ಸೈಡ್ ಲೈಸ್ ಮಾಡ್ತಾ ಹೋದಾಗ ನಮಗೆ ಸಿಗೋದು ಒಂದು ಸರ್ಫೇಸ್ ಇರುತ್ತೆ. ಆ ಒಂದು ಸರ್ಫೇಸ್ ನಾವು ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಇದು ನಿಮ್ಮ 7th ಡೆಫಿನೇಷನ್ ಬೈ ಯೂಕ್ಲಿಡ್. ಓಕೆನಾ? ಅಂದ್ರೆ ನಮಗೆ ಈಗ ಗೊತ್ತಾಯ್ತು 7 definitions of Euclids. The first one is points has no part. ಹಾಗೆ second one is lines are form of arrangement of points in the lines ಆಗುತ್ತೆ. ಹಾಗೆ straight line ಅಂದ್ರೆ one direction ಅಲ್ಲಿ points arrange ಆಗಿರುತ್ತೆ. ಹಾಗೆ surface ಗೆ ಲೆಂತ್ ಇರ್ತದೆ, ಬ್ರೆಡ್ತ್ ಇರ್ತದೆ. ಹಾಗೆ ಲೈನ್ಸ್ ಗೆ ಯಾವುದೇ ರೀತಿಯ ಬ್ರೆಡ್ತ್ ಇರಲ್ಲ, ಓನ್ಲಿ ದ ಲೆಂತ್. ಆಯ್ತಾ? ದೆನ್ ಇನ್ನ ಎಡ್ಜಸ್ ಗೊತ್ತಿದೆ. ಎಡ್ಜಸ್ ಅಂತಂದ್ರೆ ಸರ್ಫೇಸ್ ನ ಎಂಡ್ಸ್ ಆರ್ ಎಡ್ಜಸ್ ಆರ್ ಸ್ಟ್ರೈಟ್ ಲೈನ್. ಆಯ್ತಾ? ಎಡ್ಜಸ್ ಆರ್ ಸ್ಟ್ರೈಟ್ ಲೈನ್. ಓಕೆನಾ? ನೆಕ್ಸ್ಟ್ ನಾವು ಬಂದಿದೆ ಪ್ಲೇನ್ ಸರ್ಫೇಸ್. ಫಾರ್ ಎಕ್ಸಾಂಪಲ್ ಈ ಬ್ಲಾಕ್ ಬೋರ್ಡ್ ಇದೆಯಲ್ಲ, ಈ ಗ್ರೀನ್ ಬೋರ್ಡ್, ಇದು ಕೂಡ ಒಂದು ಪ್ಲೇನ್ ಸರ್ಫೇಸ್. ನಾವು ಮಿರರ್ ಅಲ್ಲಿ ನೋಡ್ತಾ ಇರ್ತೀವಿ, ಮಿರರ್ ಕೂಡ ಒಂದು ಪ್ಲೇನ್ ಸರ್ಫೇಸ್. ಅಂದ್ರೆ ಅರೇಂಜ್ಮೆಂಟ್ ಆಗಿರ್ತವೆ, ಹೇಗೆ ಲೈನ್ಸ್ ಅಂದ್ರೆ ಸ್ಟ್ರೈಟ್ ಲೈನ್ ತರ. ಓಕೆನಾ? ಅಂದ್ರೆ ಈ ತರ ಒಂದ್ರ ಮೇಲೆ ಅರೇಂಜ್ ಆಗಿ ಒಂದು ಸರ್ಫೇಸ್ ನ ಕ್ರಿಯೇಟ್ ಮಾಡಿರ್ತವೆ, ಸರ್ಫೇಸ್ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಪ್ಲೇನ್ ಸರ್ಫೇಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ನಾವೀಗ ಡೆಫಿನೇಷನ್ಸ್ ನ ಪಾರ್ಟ್ ನ ಮುಗಿಸ್ತೀವಿ. ಓಕೆನಾ? ದೆನ್ ಆಕ್ಸಿಮ್ಸ್ ಬಂದ್ರೆ, ಹಾಗಾದ್ರೆ ಆಕ್ಸಿಮ್ಸ್ ಅಂದ್ರೆ ಏನು? ಆಕ್ಸಿಮ್ಸ್ ಅಂದ್ರೆ ಏನಿಲ್ಲ, ಆಕ್ಸಿಮ್ಸ್ ಆರ್ ದ ಸ್ಟೇಟ್ಮೆಂಟ್ಸ್, ಟ್ರೂ ಸ್ಟೇಟ್ಮೆಂಟ್ಸ್, ದೇ ಹ್ಯಾವ್ ನೋ ಪ್ರೂಫ್. ಅಂತಂದ್ರೆ axioms are the true statements that have no proof. ಹೌದಾ? ಹಾಗಾದ್ರೆ ಯಾವ axioms ಇದಾವೆ ನೋಡೋಣ. ಇಲ್ಲಿ ನಿಮಗೆ ಕೊಟ್ಟಿರೋದು 7 axioms are there. ಅಂದ್ರೆ ಯಾವ axioms ಇದಾವೆ, ಅವನ್ನ ಹೇಗೆ ಇನ್ಕ್ಲೂಡ್ ಮಾಡಿದ್ದಾರೆ, ಅವು ಹೇಗೆ ಜಿಯೋಮೆಟ್ರಿಗೆ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ನಾವೀಗ ಯೂಕ್ಲಿಡ್ನ ಡೆಫಿನೇಷನ್ ನೋಡಿದ್ವು. ಈಗ ಯೂಕ್ಲಿಡ್ಸ್ axioms ನೋಡ್ತಾ ಇದೆ. ಆದ್ರೆ axioms ಅಂದ್ರೆ ಏನು? ದೇ ಆರ್ ದ ಟ್ರೂ ಸ್ಟೇಟ್ಮೆಂಟ್ಸ್ ವಿಚ್ ಹ್ಯಾವ್ ನೋ ಪ್ರೂಫ್. ಅಂತಂದ್ರೆ ಯೂನಿವರ್ಸಲಿ ಆರ್ ಅಕ್ಸೆಪ್ಟೆಡ್, ಯೂನಿವರ್ಸಲಿ ದೇ ಆರ್ ಟ್ರೂ ಬಟ್ ನೋ ನೀಡ್ ಟು ಪ್ರೂಫ್. ಅದೇ ನಾವು axioms ಅಂತ ಬರ್ತದೆ. ಹಾಗೆ ಈಗ ಯಾವ axioms ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು one another. ಅಂದ್ರೆ things which are equal to same thing are equal to one another. Suppose you and your friend go to a store and you both have 20 rupees. Okay, now you buy a desk for 20 rupees and your friend buy a pen for the same 20 rupees. ಹಾಗಾದ್ರೆ ಈ ಪೆನ್ ಮತ್ತೆ ಈ ಡಿಸ್ಟೆನ್ಸ್ ನ ವ್ಯಾಲ್ಯೂಸ್ ಈಕ್ವಲ್ ತಾನೆ, ಅದನ್ನೇ ಇಲ್ಲಿ ಹೇಳ್ತಾ ಹೋಗೋದು. ಫಸ್ಟ್ ಆಕ್ಸಿಮ್ಸ್ ಅದನ್ನೇ ಹೇಳೋದು. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈಗ ಎ ಈಕ್ವಲ್ ಟು ಬಿ,
ಹಾಗೆ ಬಿ ಈಕ್ವಲ್ ಟು ಸಿ. ಹಾಗಾದ್ರೆ ಎ ಈಕ್ವಲ್ ಟು ಬಿ ಆಗಿದೆ, ಹಾಗೆ ಬಿ ಈಕ್ವಲ್ ಟು ಸಿ ಆಗಿದೆ. ನಾವು ಈಗ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಅಂತ ಬರೀಬಹುದಾ? ಹಾಗೆ ಎ ಈಕ್ವಲ್ ಟು ಸಿ ಅಂತ ನಾವು ಬರೀಬಹುದು. ಇದನ್ನೇ ನಾವು ಆಕ್ಸಿಮ್ಸ್ ಒಂದಲ್ಲಿ ನಾವು ನೋಡ್ತಾ ಇರೋದು. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತಂದ್ರೆ ಒಂದು ಡೆಸ್ಟರ್ ಪ್ರೈಸ್ 20 ರೂಪೀಸ್ ಆಗುತ್ತೆ, ಹಾಗೆ ಒಂದು ಪೆನ್ನ ಪ್ರೈಸ್ 20 ರೂಪೀಸ್ ಆಗುತ್ತೆ. ಅಂದ್ರೆ 20 ರೂಪೀಸ್ ಯಾವ್ದು ಈಕ್ವಲ್, ಈ ಡೆಸ್ಟರ್ಗೂ ಈಕ್ವಲ್, ಹಾಗೆ ಈ ಪೆನ್ಗೂ ಈಕ್ವಲ್. ಹಾಗಾಗಿ ಈ ಪೆನ್ನು is equal to ಈ ಡೆಸ್ಟರ್ ಬೈ ದ ಪ್ರೈಸ್ ಅಂದ್ರೆ 20 ರೂಪೀಸ್ಗೆ ಈಕ್ವಲ್ ಆಗಿರುತ್ತೆ. ಅದೇ ಇದು ಆಕ್ಸಿಮ್ಸ್ ನ ಫಸ್ಟ್ ಆಕ್ಸಿಮ್ಸ್. ಓಕೆನಾ? ಈಗ ಸೆಕೆಂಡ್ ಆಕ್ಸಿಮ್ ಗೆ ಬರೋದು. ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಹಾಗಾದ್ರೆ ಈ ಆಕ್ಸಿಮ್ಸ್ ಏನಪ್ಪ ಹೇಳುತ್ತೆ ಅಂತಂದ್ರೆ, we have 20 rupees and you buy one 10 rupees pen and one 10 rupees pencil, and your friend buy a is for chocolate and buy 10 rupees per pen. ಹಾಗಾದ್ರೆ ಇಲ್ಲಿ ಎ ಅನ್ನೋದು ಒಂದು ಪೆನ್, ಹಾಗೆ ಬಿ ಅನ್ನೋದು ಒಂದು ಪೆನ್ಸಿಲ್. ಇದು ನೀನು ಬೈ ಮಾಡೋದು. ಹಾಗೆ ನಿನ್ನ ಫ್ರೆಂಡ್ ಬೈ ಮಾಡೋದೇ ಮಾಡ್ತಾನೆ, ನಿನ್ನ ಫ್ರೆಂಡ್ 10 ರೂಪೀಸ್ ಚಾಕ್ಲೇಟ್ ಬೈ ಮಾಡ್ತಾನೆ, ಹಾಗೆ 10 ರೂಪೀಸ್ ಒಂದು ನೋಟ್ ಬುಕ್ ನ ಬೈ ಮಾಡ್ತಾನೆ. ಅಂತಂದ್ರೆ ಇವನ್ಗಳು ಕೂಡ 20 ರೂಪೀಸ್ ಇತ್ತು, ಇವನ್ ಕಡೆ ಕೂಡ 20 ರೂಪೀಸ್ ಇತ್ತು. ಹಾಗಾದ್ರೆ ಇವೆರಡು ಈಕ್ವಲ್ ಅಂತ ಕರೀಬಹುದಾ? ಹಾಗಾದ್ರೆ ನೀನು ಬೈ ಮಾಡೋ 20 ರೂಪೀಸ್ ನ ಪ್ರಾಡಕ್ಟ್ ನಿನ್ನ ಫ್ರೆಂಡ್ ಮಾಡೋ 20 ರೂಪೀಸ್ ನ ಪ್ರಾಡಕ್ಟ್ ಗೆ ಈಕ್ವಲ್ ಆಗಿರ್ತವೆ. ಯಾವುದಕ್ಕೆ? 20ಗೆ. ಓಕೆನಾ? ಇದೇ ಸೆಕೆಂಡ್ ಆಕ್ಸಿಮ್ ಹೇಳೋದು. ಇಫ್ ಈಕ್ವಲ್ಸ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಓಕೆನಾ? then we come across third axioms. Third axiom ಏನಪ್ಪ ಹೇಳ್ತಂದ್ರೆ, if equals are subtracted from equals the remainders are equal. ಅದೇ ರೀತಿ ನಾವು ಇಲ್ಲಿ ಪ್ರಾಡಕ್ಟ್ಸ್ ನ ಆಡ್ ಮಾಡ್ತಾ ಹೋಗೋದು, ಅದೇ ರೀತಿ ಪ್ರಾಡಕ್ಟ್ಸ್ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. a ಮೈನಸ್ ಬಿ. ಓಕೆನಾ? ಹಾಗೆ ಇಲ್ಲೂ ಕೂಡ ಪ್ರಾಡಕ್ಟ್ ನ ಮೈನಸ್ ಮಾಡ್ತಾ ಹೋಗ್ರಿ. ಇಲ್ಲಿ ನಮಗೆ ಸಿಗುತ್ತೆ ಸಿ ಮೈನಸ್ ಡಿ. ಇಲ್ಲೂ ಕೂಡ ಈಕ್ವಲ್ ಆಗಿರ್ತವೆ. ನಾವು ಇಫ್ ಈಕ್ವಲ್ಸ್ ಆಡೆಡ್ ಆದ ಈಕ್ವಲ್ ಆಗಿರ್ತವೆ, ಅದು ದ ಹೋಲ್ಸ್ ಆರ್ ಆಲ್ಸೋ ಈಕ್ವಲ್. ಹಾಗೆ ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಗೊತ್ತಾಯ್ತಾ? ಈ ಫಸ್ಟ್ 3 ಆಕ್ಸಿಮ್ಸ್ ನಿಮಗೆ ಗೊತ್ತಾಯ್ತು. ಫಸ್ಟ್ ಒಂದು ಯಾವುದೇ ಒಂದು ಈಕ್ವಲ್ ಇದ್ರೆ ಆ ಒಂದು ಇನ್ನೊಂದಕ್ಕೆ ಈಕ್ವಲ್ ಇದ್ರೆ ಅಂತಂದ್ರೆ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ are equal to the one another. Okay na? Then if equals are added to equals, the wholes are equal. Hage third, if equals are subtracted from equals, the remainders are equal. Okay na? Iga equals na axioms alli first, second, third na ನಾವು ನೋಡ್ತಾ ಹೋಗೋದು. ಈಗ 4th, 5th, 6th, 7th na ನಾವು ನೋಡ್ತಾ ಹೋಗೋಣ. 4th, things which coincide with one another are equal to one another. Things which coincide with one another are equal to one another. For example, ಈ ಒಂದು ಬುಕ್ ನ ತಗೋಣ. ಈ ಬುಕ್ ನ ಬ್ರೆಡ್ತ್ ಅಂಡ್ ಲೆಂತ್ ಇಷ್ಟ ಇದೆ. ಅದೇ ರೀತಿ ಇನ್ನೊಂದು ಬುಕ್ ನ ತಗೋಣ. ಎರಡು ಬುಕ್ ಸೇಮ್ ಕೋಇನ್ಸೈಡ್ ಇದೆಯಾ ಅಂತಂದ್ರೆ ಈಕ್ವಲ್ ಲೆಂತ್ ಇದೆಯಾ, ಈಕ್ವಲ್ ಬ್ರೆಡ್ತ್ ಇದೆ, ಹಾಗೆ ಈಕ್ವಲ್ ಲೆಂತ್ ಇದೆ. ಅಂತಂದ್ರೆ ಕೋಇನ್ಸೈಡ್ ಆದಾಗ ಅಂತಂದ್ರೆ ಅದರ ಬ್ರೆಡ್ತ್ ಮತ್ತೆ ಲೆಂತ್ ಸೇಮ್ ಆದಾಗ ಆ ಎರಡು ಆಬ್ಜೆಕ್ಟ್, ಆ ಎರಡು ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಒಂದು ಸ್ಕ್ವೇರ್ ತಗೋಣ. ಎಷ್ಟು ಸ್ಕ್ವೇರ್? ಸೈಡ್ 3 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಅಲ್ಲಿ ಈಚ್ ಸೈಡ್ಸ್ ಆರ್ ಸೇಮ್ ಅಂತಂದ್ರೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್. ಹಾಗೆ ಇನ್ನೊಂದು ಸ್ಕ್ವೇರ್ ನ ತಗೋಣ.
ಈ ಇನ್ನೊಂದು ಸ್ಕ್ವೇರ್ ನ ಸೈಡ್ ಲೆಂತ್ ಕೂಡ 3 ಸೆಂಟಿಮೀಟರ್ ಇದೆ. ಅಂದರೆ ಈ ಸ್ಕ್ವೇರ್ ಅಲ್ಲೂ ಲೆಂತ್, ಈಚ್ ಸೈಡ್ ಆಫ್ ಲೆಂತ್ 3 ಸೆಂಟಿಮೀಟರ್ ಇದೆ. ಇವೆರಡು ಕೋಯಿನ್ಸೈಡ್ ಅಂತ. ಹೌದು, ಕೋಯಿನ್ಸೈಡ್ ಅಂತಂದ್ರೆ ಈ ಲೆಂತ್ ಈಕ್ವಲ್, ಈ ಲೆಂತ್ ಈಕ್ವಲ್, ಹಾಗೆ ಈ ಲೆಂತ್ ಈಕ್ವಲ್ ಆಗ್ತದೆ. ಅದೇ ರೀತಿ ಲಾಸ್ಟ್ ಅಂದ್ರೆ ಈ ಒಂದು ಲೆಂತ್ ಈಕ್ವಲ್ ಆಗ್ತದೆ. ಸೊ ದೇ ಆರ್ ಕೋಯಿನ್ಸೈಡ್. ಅಂದ್ರೆ ಕೋಯಿನ್ಸೈಡ್ ಆದಾಗ ಈ ಒಂದು ಎರಡು ಥಿಂಗ್ಸ್ ಕೋಯಿನ್ಸೈಡ್ ಆದ್ರೆ ಆ ಎರಡು ಥಿಂಗ್ಸ್ ನಾವು ಈಕ್ವಲ್ ಟು ಒನ್ ಅದರ್. ಫಾರ್ ಎಕ್ಸಾಂಪಲ್, ನಾವು ಟೈಲ್ಸ್ ನ ನೋಡುತ್ತಿದ್ದಾನೆ, ಟೈಲ್ಸ್ ನ ಸೈಜ್ ಒಂದೇ ತರ ಇರ್ತವೆ, ಅವೆರಡು ಜೋಡಿಸ್ತಾ ಇರ್ತಾನೆ. ಆ ಒಂದು ಟೈಲ್ಸ್ ಕೂಡ ಒಂದಕ್ಕೊಂದು ಕೋಯಿನ್ಸೈಡ್ ಆಗಿರ್ತಾನೆ. ನಾವು ಫಸ್ಟ್ ಪ್ಯಾಕೆಟ್ ತರ್ಬೇಕ್ರೆ ಅದೇ ರೀತಿ ಥಿಂಗ್ ವಿಚ್ ಆರ್ ಕೋಯಿನ್ಸೈಡ್ ವಿತ್ ಒನ್ ಅನದರ್, ದೇ ಆರ್ ಈಕ್ವಲ್. ಓಕೆನಾ? ದೆನ್ ದ ಹೋಲ್ ಇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತಂದ್ರೆ, ದ ಹೋಲ್ ಅಂತಂದ್ರೆ ಇಲ್ಲಿ ಹೋಲ್ ಅಂದ್ರೆ ಸಮ್ ಅಂತ. ಓಕೆನಾ? ದ ಹೋಲ್ ಇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್. ಫಾರ್ ಎಕ್ಸಾಂಪಲ್, ಈಗ 5 ಪ್ಲಸ್ 3 ಈಸ್ ಈಕ್ವಲ್ ಟು ಎಷ್ಟು? ನಮಗೆ 8 ತಾನೆ. ಈ ಒಂದು 5 ಒಂದು ಪಾರ್ಟ್, ಅದೇ ರೀತಿ ಈ 3 ಒಂದು ಪಾರ್ಟ್. ಈ ಎರಡು ಹೋಲ್ ಅಂದ್ರೆ ಸಮ್ ಮಾಡಿದಾಗ ಇಲ್ಲೊಂದು ಪಾರ್ಟ್ ಬರ್ತದೆ. ಇದು 8 ಅನ್ನೋದು 5 ಗೆ ಮತ್ತೆ 8 ಗೆ ಏನು ಗ್ರೇಟರ್ ಅಂತಾನೆ. ಅಂದ್ರೆ 5 ಲೆಸ್ ದ್ಯಾನ್ 8 ಅಂಡ್ ಆಲ್ಸೋ 3 ಲೆಸ್ ದ್ಯಾನ್ 8. ಹಾಗಾದ್ರೆ ಈ ಒಂದು ಫಿಫ್ತ್ ಆಕ್ಸಿಸ್ ಏನಪ್ಪ ಅಂದ್ರೆ ದ ಹೋಲ್ ಇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತಂದ್ರೆ ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಫಾರ್ ಎಕ್ಸಾಂಪಲ್ ಅಂತ ಈಗ ಎ ಅನ್ನೋದೊಂದಿದೆ, ಈಕ್ವಲ್ ಇನ್ನೊಂದು ಎ ಇದೆ. ದೇ ಆರ್ ಈಕ್ವಲ್ ತಾನೆ. ಅದೇ ರೀತಿ ಈ ಎಗೆ ನಾವು ಡಬಲ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿ ಇದಕ್ಕೂ ನಾವು ಡಬಲ್ ಮಾಡ್ತಾ ಹೋಗ್ತೀವಿ. ಇವೆರಡು ಕೂಡ ಈಕ್ವಲ್ ಆಗಿದಾವೆ ಬಿಕಾಸ್ ಯು ಕ್ಯಾನ್ ಡಿವೈಡ್. ಓಕೆನಾ? ಈ ಎ ಮತ್ತೆ ಎ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ದೇ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆನಾ? ಫಾರ್ ಎಕ್ಸಾಂಪಲ್, ನಮ್ದು 5 ಇರುತ್ತೆ, ನಿಮ್ ಫ್ರೆಂಡ್ 5 ಇರ್ತದೆ. ಓಕೆನಾ? ನಿನ್ನ ಹತ್ರ ಎಷ್ಟಿದೆಯೋ ಅವತ್ತು ಅಷ್ಟೇ ಇರ್ತಾರೆ. ಅಂದ್ರೆ ದೇ ಆರ್ ಈಕ್ವಲ್. ಓಕೆನಾ? ನಾನು ನಿನಗೆ ಮತ್ತೆ 5 ರೂಪಾಯಿ ಕೊಡ್ತೀನಿ. ಓಕೆನಾ? ಹಾಗೆ ನಿನ್ನ ಫ್ರೆಂಡ್ಗೂ ನಾನು 5 ರೂಪಾಯಿ ಕೊಡ್ತೀನಿ. ಇಲ್ಲಿ ಎಷ್ಟಾಯ್ತು? 10 ಆಯ್ತು. ಇಸ್ ಈಕ್ವಲ್ ಟು 10 ಆಯ್ತು. ಓಕೆನಾ? ದೇ ಆರ್ ಈಕ್ವಲ್. ಓಕೆನಾ? ಈಗ ಗೊತ್ತಾಯ್ತೇನು? ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ವಿಚ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆನಾ? ಹಾಗೆ ಈಗ ನಾವು ಆಕ್ಸಿಸ್ 7th ಗೆ ಬಂದಾಗ ಥಿಂಗ್ಸ್ ವಿಚ್ ಆರ್ ಹ್ಯಾಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂತಂದ್ರೆ ಈಗ ಎ ಅನ್ನೋದಿರುತ್ತೆ ಇಸ್ ಈಕ್ವಲ್ ಟು ಎತ್ತನೆ. ಹಾಗೆ ಇದನ್ನು ನಾವು ಅರ್ಧ ಕಡಿಮೆ ಮಾಡೋಣ, ಹಾಲ್. ಇದರಲ್ಲೂ ಕೂಡ ಅರ್ಧ ಕಡಿಮೆ ಮಾಡೋಣ, ಹಾಲ್. ಇವಾಗಲೂ ಕೂಡ ನಾವು ಆಫ್ ನ ಕ್ಯಾನ್ಸಲ್ ಮಾಡೋದು. ನಮಗೆ ಸಿಕ್ಕಿದ್ದು ಎ ಅಂತಂದ್ರೆ ಥಿಂಗ್ಸ್ ವಿಚ್ ಆರ್ ಹ್ಯಾಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಹ್ಯಾವ್ 10 rupees, ಹಾಗೆ ಯುವರ್ ಫ್ರೆಂಡ್ ಆಲ್ಸೋ ಹ್ಯಾವ್ 10 rupees. ನಾನು ನಿಮಗೆ ನಿಮ್ಮ ಹತ್ರ 5 rupees ನ ರಿಟರ್ನ್ ತಗೊಂತೀನಿ ಅಂತಂದ್ರೆ 10 ನ ಅರ್ಧ 5 ತಾನೆ, 5 rupees ನ ರಿಟರ್ನ್ ತಗೊಂತೀವಿ ಅಂತಂದ್ರೆ ಡಿವೈಡೆಡ್ ಬೈ 2 ತಗೊಂಬೋದಾ? ಹಾಗೆ ನಿನ್ನ ಫ್ರೆಂಡ್ ಹತ್ರ ನಾನು 5 rupees ನ ಇಸ್ಕೊಂತೀನಿ. ಈಗ 5 is equal to 5. ನಿನ್ನ ಹತ್ರನು 5 ಇರ್ತದೆ, ನಿನ್ನ ಫ್ರೆಂಡ್ ಯುವರ್ ಫ್ರೆಂಡ್ ಹತ್ರನು 5 ಇರ್ತದೆ ಅಂತಂದ್ರೆ ದೇ ಆರ್ ಈಕ್ವಲ್. ಅಂದ್ರೆ ಥಿಂಗ್ಸ್ ವಿಚ್ ಆರ್ ಹ್ಯಾಸ್ ಆಫ್ ದ ಸೇಮ್ ಥಿಂಗ್ಸ್ ದೇ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆನಾ? ನಾವೀಗ ಈಕ್ವಲ್ಸ್ ನ ಆಕ್ಸಿಮ್ಸ್ ನ ಕಲಿತಾ ಹೋದ್ವಿ. ಅದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್, ಸೆವೆಂತ್ ಒನ್. ಓಕೆನಾ? ಆಕ್ಸಿಮ್ಸ್ ಗಳು ನಿಮಗೆ ಒಂದು ಯೂನಿವರ್ಸಲ್ಲಿ
ಟ್ರೂ ಆಗಿರ್ತದೆ. ಇವಕ್ಕೆ ನಮಗೆ ಪ್ರೂಫ್ ಏನ್ ಬೇಕಾಗಿದೆ, ಬಿಕಾಸ್ ಇಲ್ಲಿ ದ ಹೋಲ್ ಇಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ ಇದೆ. ಅಂತಂದ್ರೆ ಅಡಿಷನ್ ಆದ್ಮೇಲೆ ಅಡಿಷನ್ ಆಗಿರೋ ಒಂದು ಸಮ್ ಬರ್ತಲ್ಲ, ಆ ಸಮ್ ಯಾವತ್ತು ಇದ್ದಿದ್ರು ಅಡಿಷನ್ ಆಗಿರೋ ಇದಕ್ಕೆ ಗ್ರೇಟರ್ ಆಗಿರ್ತಾನೆ. ಅಂದ್ರೆ ಒಂದು ಪಾರ್ಟ್ಗಳು ಅಡಿಷನ್ ಆದಾಗ ದ ಹೋಲ್ ಬರ್ತಲ್ಲ, ಅದು ಅವಾಗಲೂ ಗ್ರೇಟರ್ ಆಗಿದ್ದೇ ಇರುತ್ತೆ. ಅದಕ್ಕೆ ಪ್ರೂಫ್ ಏನ್ ಬೇಕಿಲ್ಲ. ಅಂತಂದ್ರೆ ದೇ ಆರ್ ಯೂನಿವರ್ಸಲಿ ಟ್ರೂ, ಆಕ್ಸಿಮ್ಸ್ ಆರ್ ಯೂನಿವರ್ಸಲಿ ಟ್ರೂ, ಬಟ್ ನೀಡ್ ನಾಟ್ ಹ್ಯಾವ್ ಎ ಪ್ರೂಫ್. ಓಕೆನಾ? ಅಂದ್ರೆ ನಾವು ಯೂಕ್ಲಿಡ್ಸ್ ನ 7 ಆಕ್ಸಿಮ್ಸ್ ನ ನೋಡಿ. ಈಗ ಮಿಕ್ಕಿರೋದು ಯೂಕ್ಲಿಡ್ಸ್ ನ ಒಂದು ಪಾಸ್ಟುಲೇಟ್ಸ್ ಅಂಡ್ ಪ್ರೂಫ್ಸ್. ಎಷ್ಟಾಯ್ತು ಸಂಗತಿ? ಈಗ ನಾವು ಯೂಕ್ಲಿಡ್ಸ್ ನ ಪಾಸ್ಟುಲೇಟ್ಸ್ ನೋಡ್ತಾ ಹೋಗೋಣ. ನಿಮಗೆ ಈ ಯೂಕ್ಲಿಡ್ಸ್ ನ ಪಾಸ್ಟುಲೇಟ್ಸ್ ಅಲ್ಲಿ ನಿಮಗೆ 5 ಪಾಸ್ಟುಲೇಟ್ಸ್ ನ ಈ ಒಂದು ಚಾಪ್ಟರ್ ಅಲ್ಲಿ ಇಕ್ಕಿದ್ದಾರೆ. ಯಾವ್ಯಾವಪ್ಪ ಅಂತಂದ್ರೆ ನೋಡ್ತಾ ಹೋದ್ರೆ, ಫಸ್ಟ್ ಒನ್, ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. For example, suppose we take 2 points which are separated by some distance. ಈ ಒಂದು ಪಾಯಿಂಟ್ ಎ ಅಂತ ನೆನ್ಕೊಳ್ಳೋಣ, ಈ ಒಂದು ಪಾಯಿಂಟ್ ಬಿ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ when we want to join the 2 points, ಅಂತಂದ್ರೆ ನಾವೇನಾದ್ರೂ ಈ ಪಾಯಿಂಟ್ಸ್ ನ ಜಾಯಿನ್ ಮಾಡ್ತಾ ಹೋದ್ರೆ, ಅಂದ್ರೆ ಜಾಯಿನ್ ಮಾಡಿದ್ರೆ ನಮಗೆ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಒಂದು ಸ್ಟ್ರೈಟ್ ಲೈನ್ ನ ನಾವು ಒಂದು ಲೈನ್ ಸೆಗ್ಮೆಂಟ್ ಎ ಬಿ ಅಂತ ಕರಿತೀವಿ. ಅಂದ್ರೆ ಎ ಲೈನ್ ಫ್ರಮ್ ಪಾಯಿಂಟ್ ಎ ಟು ಜಾಯಿನಿಂಗ್ ಪಾಯಿಂಟ್ ಬಿ. ಅಂದ್ರೆ ಎ ಇಂದ ಬಿ ಗೆ ಒಂದು ಲೈನ್ ಜಾಯಿನ್ ಆಗಿ ಒಂದು ಸೆಗ್ಮೆಂಟ್ ತರ ಆಗಿದೆ, ಅದು ಒಂದು ಸ್ಟ್ರೈಟ್ ಲೈನ್ ಆಗಿದೆ. ಈ ಒಂದು ಸ್ಟ್ರೈಟ್ ಲೈನ್ ನಾವು ಲೈನ್ ಸೆಗ್ಮೆಂಟ್ ಎ ಬಿ, ಇದು ಒಂದು ನೇಮ್. ಅಂದ್ರೆ ಈ 2 ಪಾಯಿಂಟ್ ಇದಾವೆ, ಆ 2 ಪಾಯಿಂಟ್ ಅಲ್ಲಿ ನಾವು ಒಂದು ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಿದ್ರೆ ಆ ಒಂದು ಸೆಗ್ಮೆಂಟ್ ಗೆ ಒಂದು ಲೈನ್ ಸೆಗ್ಮೆಂಟ್ ಎ ಬಿ ಅಂತ ಕರಿತೀವಿ. ಅದೇ ರೀತಿ ಎ ಲೈನ್ ಸೆಗ್ಮೆಂಟ್ ಫ್ರಮ್ ಬಿ ಟು ಜಾಯಿನಿಂಗ್ ಎ ಅಂತ ಬಂದಾಗಲೂ ದ ಲೈನ್ ಸೆಗ್ಮೆಂಟ್ ಎ ಬಿ ಅಂತಲೇ ಇರುತ್ತೆ, ಬಿಕಾಸ್ ದೇರ್ ಲೆಂತ್ ಆರ್ ಈಕ್ವಲ್. ಓಕೆನಾ? ಇದು ಫಸ್ಟ್ ಪಾಸ್ಟುಲೇಟ್ಸ್ ಹೇಳ್ತಾ ಹೋಗೋದು. ಅಂದ್ರೆ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಓಕೆನಾ? ಫಸ್ಟ್ ಪಾಸ್ಟುಲೇಟ್ಸ್ ಕ್ಲಿಯರ್. ನೆಕ್ಸ್ಟ್ ಸೆಕೆಂಡ್ ಪಾಸ್ಟುಲೇಟ್ ಏನಪ್ಪಾ ಹೇಳುತ್ತೆ ಅಂತ ನೋಡೋಣ. ಈಗ ಯೂಕ್ಲಿಡ್ಸ್ ನ ಸೆಕೆಂಡ್ ಪಾಸ್ಟುಲೇಟ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಎ terminal line can be produced indefinitely. A terminal line can be produced indefinitely. ಅಂತಂದ್ರೆ suppose we take a segment, line segment AB. ಓಕೆನಾ? ಈ ಒಂದು ಲೈನ್ ಸೆಗ್ಮೆಂಟ್ ನ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಅಂತಂದ್ರೆ ಬಿ ಇಂದ ಒಂದು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಹಾಗೆ ಎ ಇಂದ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಈ ಟರ್ಮಿನಲ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ ಇಂಡೆಫಿನೆಟ್ಲಿ. ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಬೇಕಾದ್ರೆ ನಾವು ಇಲ್ಲೊಂದು ಪಾಯಿಂಟ್ ಅಂದ್ರೆ ಸಿ ಮತ್ತೆ ಡಿ ಅಂತ ನೇಮ್ ಕೊಟ್ಟು ಬೇಕಾದ್ರೆ ನಾವು ಒಂದು ಸ್ಟ್ರೈಟ್ ಲೈನ್ ನ ಮಾಡ್ಕೋಬಹುದು. ಹೌದಾ? ನಾವು ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು, ಇಲ್ಲೂ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಇಂಡೆಫಿನೆಟ್ಲಿ ಅಂತಂದ್ರೆ ಇನ್ಫಿನಿಟಿ ತನಕ, ಅಂದ್ರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟಿವರೆಗೂ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗಬಹುದು. ಅದೇ ಈ ಸೆಕೆಂಡ್ ಪಾಸ್ಟುಲೇಟ್ ಅಂತಂದ್ರೆ ಟರ್ಮಿನಲ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ ಇಂಡೆಫಿನೆಟ್ಲಿ. ಓಕೆನಾ? ಈಗ ಥರ್ಡ್ ಪಾಸ್ಟುಲೇಟ್ ಏನಪ್ಪಾ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಈ ಯೂಕ್ಲಿಡ್ಸ್ ಥರ್ಡ್ ಪಾಸ್ಟುಲೇಟ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಎ ಸರ್ಕಲ್ can be drawn with any center, any radius. A circle can be drawn with any center and any radius. Suppose we take a line segment. Line segment name AB ಅಂತ ತಗೊಳ್ಳೋಣ. ಅಂದ್ರೆ ಲೈನ್ ಸೆಗ್ಮೆಂಟ್ AB. ಓಕೆನಾ? ನಾವೀಗ ಸ್ವಲ್ಪ ಸಣ್ಣದ ಇರೋಣ.
A B line segment A B ಓಕೆನಾ ಈ ಸರ್ಕಲ್ ಕೆನ್ ಬಿ ಡ್ರಾನ್ ಸರ್ಕಲ್ ಅಂದ್ರೆ ರೇಡಿಯಸ್ ಸೇಮ್ ಇರ್ತದೆ ಅಂತಂದ್ರೆ ರೇಡಿಯಸ್ ನಾವು ಎ ಅನ್ನೋ ಪಾಯಿಂಟ್ ನಾವು ಸೆಂಟರ್ ಮಾಡ್ಕೊಂಡು ಬಿ ಅನ್ನೋದನ್ನ ನಾವು ಈ ತರ ನಾವು ಡ್ರಾ ಮಾಡುವುದು ತಾನೆ ಹಾಗೆ ಬಿ ಅನ್ನೋದನ್ನ ಕಾನ್ಸ್ಟೆಂಟ್ ಆಗಿಕೊಂಡು ಎ ಅನ್ನೋದನ್ನ ನಾವು ಮಾಡೋದಾನೆ ಅಂತಂದ್ರೆ ಎ ಸರ್ಕಲ್ ಕೆನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂದ್ರೆ ಈ ಒಂದು ಸರ್ಕಲ್ ಅಲ್ಲಿ ಎ ಅನ್ನೋದು ಸೆಂಟರ್ ಆಗಿತ್ತು ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ರೇಡಿಯಸ್ ಅದೇ ಈ ಒಂದು ಸರ್ಕಲ್ ಅಲ್ಲಿ ಬಿ ಅನ್ನೋದು ಸೆಂಟರ್ ಆಗಿತ್ತು ಬಿ ಎ ಅಥವಾ ಎ ಬಿ ಅನ್ನೋದು ಒಂದು ರೇಡಿಯಸ್ ಆಗಿತ್ತು ಓಕೆನಾ ಎನಿ ಸೆಂಟರ್ ಆಗಿ ಎನಿ ರೇಡಿಯಸ್ ಆಗಿ ಒಂದು ಸರ್ಕಲ್ ನಾವು ಡ್ರಾ ಮಾಡಬಹುದು ಅನ್ನೋದೇ ಥರ್ಡ್ ಪಾಸ್ಟುಲೇಟ್ಸ್ ಓಕೆನಾ ಇನ್ನ ನಾವು ಫೋರ್ತ್ ಪಾಸ್ಟುಲೇಟ್ಸ್ ನೋಡ್ತಾ ಹೋಗೋಣ ಈಗ ನ್ಯೂಟನ್ಸ್ ನ ಫೋರ್ತ್ ಪಾಸ್ಟುಲೇಟ್ಸ್ ಹೇಗಪ್ಪ ಇದೆ ಅಂತ ತಿಳ್ಕೊಂಡು ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ all right angles are equal to one another. We know that right angle ಅಂತಂದ್ರೆ 90 degree. ಓಕೆನಾ all right angles are equal to one another. ಅಂತಂದ್ರೆ ಫಾರ್ ಎಕ್ಸಾಂಪಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇಲ್ಲಿ ನಾವು 90 ಇಲ್ಲಿ ನಾವು ರೈಟ್ ಆಂಗಲ್ ಅಂತ ನೋಡೋದು ಇಲ್ಲಿ ಇದು ಕೂಡ ಎಷ್ಟು 90 ಡಿಗ್ರಿ ಅದೇ ರೀತಿ ಒಂದು ಸ್ಕ್ವೇರ್ ನ ತಗೊಳ್ಳೋಣ ಇದರ ಆಂಗಲ್ಸ್ ಯಾವ್ಯಾವು ಇದೊಂದು ದೇ ಆರ್ ಈಕ್ವಲ್ ಟು 90 ಡಿಗ್ರಿ ಇದು ಕೂಡ 90 ಡಿಗ್ರಿ ಇದು ಕೂಡ 90 ಡಿಗ್ರಿ ಇದು ಕೂಡ 90 ಡಿಗ್ರಿ ಅದೇ ರೀತಿ ನಾವು ರೆಕ್ಟಾಂಗಲ್ ನ ತಗೊಳ್ಳೋಣ ಇಲ್ಲಿ ಆಂಗಲ್ 90 ಡಿಗ್ರಿ ಇರ್ತದೆ ಇಲ್ಲಿ ಕೂಡ ಆಂಗಲ್ 90 ಡಿಗ್ರಿ ಇರ್ತದೆ ಇಲ್ಲಿ ಕೂಡ ಆಂಗಲ್ 90 ಡಿಗ್ರಿ ಇರ್ತದೆ ಇಲ್ಲಿ ಕೂಡ ಆಂಗಲ್ 90 ಡಿಗ್ರಿ ಇರ್ತದೆ ಹಂಗಾದ್ರೆ ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಈ ಒಂದು 90 ಡಿಗ್ರಿನ ಆಂಗಲ್ ಇದಕ್ಕೂ ಈಕ್ವಲ್ ಇದಕ್ಕೂ ಈಕ್ವಲ್ ಇದಕ್ಕೂ ಈಕ್ವಲ್ ಇದಕ್ಕೂ ಈಕ್ವಲ್ ಅದೇ ರೀತಿ ಈ ಒಂದು ರೆಕ್ಟಾಂಗಲ್ ಇರೋ 90 ಡಿಗ್ರಿಗೂ ಈಕ್ವಲ್ ಆಗಿರ್ತವೆ ಬಿಕಾಸ್ ದೇ ಆರ್ ಈಕ್ವಲ್ ಆಂಗಲ್ಸ್ ಅಂದ್ರೆ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಓಕೆನಾ ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಈಗ ಯೂಕ್ಲಿಡ್ಸ್ ನ 4 ಪಾಸ್ಟುಲೇಟ್ಸ್ ನ ನಾವು ಲರ್ನ್ ಮಾಡಿ ಹಾಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 5th ಪಾಸ್ಟುಲೇಟ್ ಹೇಗಪ್ಪ ಅವರು ಪ್ರೂಫ್ ಮಾಡ್ತಾ ಹೋದ್ರು ಅಂತ ತಿಳ್ಕೊಂತ ಹೋದ್ರು ಅಂದ್ರೆ ಇವತ್ತ ಯೂಕ್ಲಿಡ್ಸ್ ನ ಆಕ್ಸಿಮ್ ತಿಳ್ಕೊಂಡು ಹಾಗೆ ಪಾಸ್ಟುಲೇಟ್ಸ್ ತಿಳ್ಕೊಂತ ಹೋದ್ರು